ತಾಸುಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ನಗರಕ್ಕೆ ನೀರು ಪೂರೈಸುವ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಸಂಗ್ರಹವಾದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದ ಬರುವ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಕೊರತೆಗೆ ಪರಿಹಾರ ಕಂಡಂತಾಗಿದೆ. ಶುಕ್ರವಾರ ಮಹಾನಗರ ಪಾಲಿಕೆಯ ಆಯುಕ್ತ ಅಶೋಕ್ ದೊಡಗುಂಟಿ ಹಾಗೂ ಅವರ ಸಹ ಸಿಬ್ಬಂದಿ ರಕ್ಕಸಕೊಪ್ಪ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ರಕ್ಕಸಕೊಪ್ಪ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಸ್ಥಳೀಯವಾಗಿ ಸತತವಾಗಿ ಮಳೆ ಆಗ್ತಾ ಇರೋದರಿಂದ ಆ ರಕ್ಕಸಕೊಪ್ಪ ಜಲಾಶಯ ಈಗ ಪೂರ್ತಿಯಾಗಿ ತುಂಬಿದೆ. ಟೋಟಲ್ ಇದು 2475 ಫೀಟ್ ಇದೆ, ಮೀನ್ಸ್ 0.69 TMC. ಆಲ್ರೆಡಿ ಇದು 2474 ಫೀಟ್ ಆಲ್ರೆಡಿ ನೀರು ಭರ್ತಿ ಇದೆ. ಈಗಾಗಲೇ ನಾವು ಇನ್ಫ್ಲೋ ಕೂಡ ಜಾಸ್ತಿ ಇದೆ. ಹಾಗಾಗಿ ನಾವು ಏನು ಮಾಡಿದ್ವಿ, ಈಗ ಗೇಟ್ ನಂಬರ್ 3 and 5 4 ಇಂಚ್ವರೆಗೆ ಅದನ್ನು ಓಪನ್ ಮಾಡಿದ್ದೀವಿ. ಈ ಏನು ಹಿನ್ನೀರಿದೆ ಓಪನ್ ಮಾಡಿದಂಥ ಗೇಟ್ನಿಂದ ಹೋಗ್ತಕ್ಕಂಥ ಹಿನ್ನೀರು ಮಾರ್ಕಂಡೇಯರಿವರೆಗೆ ಹೋಗ್ತಾ ಇದೆ. ಇನ್ಫ್ಲೋ ಜಾಸ್ತಿ ಇರೋದರಿಂದ ಇನ್ನು ನಾವು ಸಂದರ್ಭ ನೋಡಿಕೊಂಡು ಇನ್ನೂ ಹೆಚ್ಚಿನ ಗೇಟ್ ಓಪನ್ ಮಾಡಬೇಕಾ ಅಥವಾ ಇನ್ನೂ ಹೈಟ್ ಓಪನ್ ಮಾಡ್ಬೇಕು ಅನ್ನೋದು ತಾಂತ್ರಿಕ ಸಿಬ್ಬಂದಿ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಈಗ ಅಧಿಕಾರಿಗಳ ಮೀಟಿಂಗ್ ನಾವು ಈಗಾಗಲೇ ಇಲ್ಲಿ ನಮ್ಮ KUDFC ಅಭಿಯಂತರರಿದ್ದಾರೆ, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅಧಿಕಾರಿಗಳಿದ್ದಾರೆ, ಆಮೇಲೆ LNT ಇದ್ದಾರೆ, ಕನ್ಸಲ್ಟೆಂಟ್ಸ್ ಇದ್ದಾರೆ. ಈಗ ಒಂದು ವೇಳೆ ಇದೇ ರೀತಿ ನಮಗೆ ಮಳೆ ಜಾಸ್ತಿ ಆದರೆ ನೀರಿನ ಪ್ರಮಾಣವೂ ಜಾಸ್ತಿ ಆಗುತ್ತೆ. ಇದರಿಂದ ಹಿಂಡಲ್ಗಾದಲ್ಲಿರ್ತಕ್ಕಂಥ ಪಂಪ್ ಹೌಸ್ ಏನಿದೆ ಸಬ್ಮರ್ಜ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸಬ್ಮರ್ಜ್ ಆದರೆ ನಮಗೆ ಡ್ರಿಂಕಿಂಗ್ ವಾಟರ್ ಸಿಟಿಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಸಬ್ಮರ್ಜ್ ಆಗದ ರೀತಿಯಲ್ಲಿ ಈ 2 HP ಒಂದು ಇದನ್ನು ಮಾಡಲಿಕ್ಕೆ ಮೋಟ್ರ್ ಇದನ್ನು ಮಾಡಲಿಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದರೆ ಸಬ್ಮರ್ಜ್ ಆಗದೇ ರೀತಿಯಲ್ಲಿ. ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಟ್ಯಾಂಕರ್ಗಳನ್ನು ರೆಡಿ ಇಟ್ಕೊಳ್ಳೋಕೆ ಹೇಳಿದ್ದೀವಿ. ಅದರ ಜೊತೆಗೆ ಹೆಲ್ಪ್ಲೈನ್ ಕೂಡ ಮಾಡಿದ್ದೀವಿ, ಜನರಿಗೆ ಅವೇರ್ನೆಸ್ ಕೂಡ ಕೊಟ್ಟಿದ್ದೀವಿ. ಎಷ್ಟು ಸಾಧ್ಯ ಇದೆ ನಾವು ಇಲ್ಲೇ ರಕ್ಕಸಕೊಪ್ಪದಲ್ಲಿ ಏನು ಇನ್ಫ್ಲೋ ಇದೆ, ಈಗ ನಮಗೆ ಇನ್ಫ್ಲೋ ಜಾಸ್ತಿ ಇದೆ. ಔಟ್ಫ್ಲೋ ಅಂದರೆ ನಾವು ನೀರು ಹೊರಗಡೆ ಬಿಡ್ತಕ್ಕಂಥದ್ದು ಕಡಿಮೆ ಇದೆ. ಇನ್ನೂ ಒಂದು ಸ್ವಲ್ಪ ಇವತ್ತು ಸಾಯಂಕಾಲವರೆಗಿನ ಸಿಚುವೇಶನ್ ನೋಡ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಳಗಾವಿ ನಗರದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಕಂಡಿದ್ದು ಬರುವ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮಳೆರಾಯ ಕೃಪೆ ತೋರಿದ್ದಾನೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.